ಅವತಾರ ಪುರುಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಜನ್ಮದ ಕಥೆಗಳನ್ನ, ಅವರು ಹೇಗೆ ಹುಟ್ಟಿ ಬಂದ್ರು, ಎಲ್ಲಿಂದ ಹುಟ್ಟಿ ಬಂದ್ರು ಅನ್ನೋ ಕಥೆಗಳನ್ನ, ಹಾಗೆ ಅವರ ಹುಟ್ಟಿನ ಮೂಲ, ಮೊದಲನೇ 2 ಅವತಾರಗಳು, ಇದೆಲ್ಲದರ ಬಗ್ಗೆ ಭಾಗ 1ರಲ್ಲಿ ತಿಳಿಸಿದ್ದೀನಿ. ಮೇಲೆ ಕಾಣ್ತಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಭಾಗ 1ಅನ್ನ ಮೊದಲು ನೋಡ್ಕೊಂಡು ನಂತರ ಭಾಗ 2ಅನ್ನ ನೋಡಿದ್ರೆ ಕತೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಈಗ ಬನ್ನಿ ಶಂಕುಕರ್ಣನ ಕೊನೆಯ 2 ಅವತಾರಗಳ ಬಗ್ಗೆ ಕೇಳೋಣ. ಶಂಕುಕರ್ಣನ 2ನೇ ಅವತಾರ ಬಾಹಿಲೀಕರ ನಂತರ ಪುನರ್ಜನ್ಮ ಪಡೆದು 3ನೇ ಜನ್ಮವಾಗಿ ಹುಟ್ಟಿದವರೇ ವ್ಯಾಸರಾಜರು. ಹೌದು, ವ್ಯಾಸರಾಜರೇ ಶಂಕುಕರ್ಣರ 3ನೆಯ ಜನ್ಮ. ವ್ಯಾಸರಾಜರು ಹೇಗೆ ಹುಟ್ಟಿದ್ರು ಅನ್ನೋದಕ್ಕೂ ಒಂದು ಪುಟ್ಟ ಕತೆ ಇದೆ. ಮೈಸೂರು ಜಿಲ್ಲೆಯ ಬನ್ನೂರಿನಲ್ಲಿ ಬಲ್ಲಣ್ಣ ಸುಮತಿ ಹಾಗೂ ಅಕ್ಕಮ್ಮ ಅನ್ನೋ ದಂಪತಿಗಳು ಇರ್ತಾರೆ. ಇವರಿಗೆ ತುಂಬಾ ವರ್ಷಗಳಾದ್ರೂ ಮಕ್ಕಳಾಗಿರೋದಿಲ್ಲ. ಹಾಗಾಗಿ ಇಬ್ಬರು ಕೂಡ ತೀರ್ಥಯಾತ್ರೆಗೆ ಅಂತ ಹೊರಡ್ತಾರೆ. ತೀರ್ಥಯಾತ್ರೆಯ ಮಾರ್ಗ ಮಧ್ಯದಲ್ಲಿ ಬಲ್ಲಣ್ಣ ಸುಮತಿಗೆ ಅತೀವ ಜ್ವರ ಕಾಣಿಸಿಕೊಂಡು ಸ್ವರ್ಗಸ್ಥರಾಗ್ತಾರೆ. ಇದರಿಂದ ನೊಂದ ಅಕ್ಕಮ್ಮ, ನನಗಿನ್ಯಾರಿದ್ದಾರೆ, ಇನ್ಯಾರು ಗತಿ ಅಂತ ತಾನು ತನ್ನ ಪತಿಯೊಂದಿಗೆ ಇಹಲೋಕವನ್ನ ತ್ಯಜಿಸಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅದೇ ಮಾರ್ಗದಲ್ಲಿ ತೀರ್ಥಯಾತ್ರೆಯನ್ನ ಪೂರೈಸಿ ಹಿಂದಿರುಗಿ ಬರ್ತಾ ಇರೋ ಬ್ರಹ್ಮಣ್ಯ ತೀರ್ಥರನ್ನ ನೋಡ್ತಾಳೆ. ಗುರುಗಳೇ ಬಂದಿರೋದನ್ನ ನೋಡಿ ಅವರಲ್ಲಿ ಓಡಿ ಹೋಗಿ ತನ್ನ ನಿರ್ಧಾರವನ್ನ ಹೇಳೋದಕ್ಕೆ ಅವರಲ್ಲಿ ನಮಸ್ಕರಿಸ್ತಾಳೆ. ಆಗ ಬ್ರಹ್ಮಣ್ಯ ತೀರ್ಥರು ಅವಳನ್ನ ನೋಡದೆ ದೀರ್ಘ ಸುಮಂಗಲಿ ಭವ, ಸುಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತಾರೆ. ಆಗ ಅಕ್ಕಮ್ಮ, ಇದೇನು ಮಾಡಿದಿರಿ ಸ್ವಾಮಿ, ನಾನೊಬ್ಬಳು ವಿಧವೆ, ನನ್ನ ಪತಿ ಈಗಷ್ಟೇ ಸ್ವರ್ಗಸ್ಥರಾಗಿದ್ದಾರೆ, ನನಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ್ರಲ್ಲ ಅಂತ ಕೇಳ್ತಾಳೆ. ಆಗ ಬ್ರಹ್ಮಣ್ಯ ತೀರ್ಥರು ಬಲ್ಲಣ್ಣ ಸುಮತಿಯ ಮೃತದೇಹದ ಮೇಲೆ ತೀರ್ಥವನ್ನ ಪ್ರೋಕ್ಷಣೆ ಮಾಡ್ತಾರೆ. ಆಗ ಬಲ್ಲಣ್ಣ ಸುಮತಿ ಏನೂ ಆಗಿಲ್ಲ ಅನ್ನೋ ಹಾಗೆ ಎದ್ದು ನಿಲ್ತಾರೆ. ಹಾಗೆ ಇಬ್ಬರು ದಂಪತಿಗಳು ಸಂತೋಷದಿಂದ ಬ್ರಹ್ಮಣ್ಯ ತೀರ್ಥರ ಆಶೀರ್ವಾದ ಪಡಿತಾರೆ. ಹಾಗೆ ತಮಗೆ ಮಕ್ಕಳಿಲ್ಲದಿರುವ ದುಃಖವನ್ನ ಹೇಳ್ಕೊತಾರೆ. ಆಗ ಬ್ರಹ್ಮಣ್ಯ ತೀರ್ಥರು ಹೇಳ್ತಾರೆ, ನಾನೀಗಾಗಲೇ ಕೊಟ್ಟಿರೋ ಆಶೀರ್ವಾದದ ಹಾಗೆ ನಿಮಗೆ 3 ಸಂತಾನಗಳು ಪ್ರಾಪ್ತಿಯಾಗುತ್ತೆ. ಆದರೆ 2ನೇ ಸಂತಾನವನ್ನ ನನಗೆ ಕೊಡಬೇಕು ಅನ್ನೋ ಷರತ್ತನ್ನ ಇಡ್ತಾರೆ. ಇದರಿಂದ ಬಲ್ಲಣ್ಣ ಸುಮತಿ ಹಾಗೂ ಅಕ್ಕಮ್ಮ ದಂಪತಿಗಳಿಗೆ ತುಂಬಾ ಸಂತೋಷವಾಗುತ್ತೆ. ಹಾಗೆ ಷರತ್ತಿಗೂ ಕೂಡ ಒಪ್ತಾರೆ. ಹೀಗೆ ಕಾಲ ಕಳೆದಂತೆ ಅವರಿಬ್ಬರಿಗೂ 1ನೇ ಮಗುವಾಗಿ 2ನೇ ಮಗುವಾಗುವ ಕಾಲ ಕೂಡ ಬರುತ್ತೆ. ಆಗ ಬ್ರಹ್ಮಣ್ಯ ತೀರ್ಥರು ಒಂದು ಚಿನ್ನದ ತಟ್ಟೆಯನ್ನ ಅವರ ಮನೆಗೆ ಕಳುಹಿಸಿ 2ನೇ ಮಗು ಹುಟ್ಟಿದ ಕೂಡಲೇ ಅದನ್ನ ಭೂಮಿಗೆ ತಗುಲಿಸದೆ ನೇರವಾಗಿ ಚಿನ್ನದ ತಟ್ಟೆಯಲ್ಲಿಟ್ಟು ಅವರಿಗೆ ಕಳುಹಿಸಬೇಕಾಗಿ ಆದೇಶಿಸ್ತಾರೆ. ಏಪ್ರಿಲ್ 22, 1447ರಲ್ಲಿ ಮೈಸೂರು ಜಿಲ್ಲೆಯ ಬನ್ನೂರಿನಲ್ಲಿ ಇವರ ಮಗು ಹುಟ್ಟುತ್ತೆ. ಹೀಗೆ ಬ್ರಹ್ಮಣ್ಯ ತೀರ್ಥರ ಆಶೀರ್ವಾದದಿಂದ ಹುಟ್ಟಿದ 2ನೇ ಮಗುವಿಗೆ ಯತಿರಾಜ ಅನ್ನೋ ಹೆಸರಿಟ್ಟು ಬ್ರಹ್ಮಣ್ಯ ತೀರ್ಥರಿಗೆ ಕೊಡ್ತಾರೆ. ಅಷ್ಟು ಚಿಕ್ಕ ಹಸುಗೂಸಿನ ಲಾಲನೆ ಪಾಲನೆಯನ್ನ ಬ್ರಹ್ಮಣ್ಯ ತೀರ್ಥರೇ ನೋಡ್ಕೊಳ್ತಾರೆ. ಶ್ರೀಹರಿಯ ನೈವೇದ್ಯದ ಹಾಲನ್ನೇ ಆ ಮಗುವಿಗೆ ಉಣಿಸಿ ಬೆಳೆಸ್ತಾರೆ. ಹೀಗೆ ಯತಿರಾಜರ 5ನೇ ವಯಸ್ಸಿಗೆ ಅವರಿಗೆ ಉಪನಯನವನ್ನ ಮಾಡ್ತಾರೆ. ಹಾಗೆ ಪ್ರಾರಂಭಿಕ ಶಿಕ್ಷಣವನ್ನು ನೀಡ್ತಾರೆ. ಯತಿರಾಜರಿಗೆ 7ನೇ ವರ್ಷ ಹತ್ತಿರಕ್ಕೆ ಬರುತ್ತೆ. ಆಗ ಬ್ರಹ್ಮಣ್ಯ ತೀರ್ಥರು ಯತಿರಾಜರಲ್ಲಿ ಸನ್ಯಾಸ ಸ್ವೀಕಾರ ಮಾಡುವಂತೆ ಕೇಳ್ತಾರೆ. ಸನ್ಯಾಸದ ಬಗ್ಗೆ ಕೇಳಿ ಭಯಗೊಂಡ ಪುಟ್ಟ ಯತಿರಾಜರು ಮಠವನ್ನ ಬಿಟ್ಟು ಓಡಿ ಹೋಗ್ತಾರೆ. ಓಡಿ ಸುಸ್ತಾದಾಗ ಒಂದು ಮರದ ಕೆಳಗೆ ಮಲಗ್ತಾರೆ. ಆಗ ಮಹಾವಿಷ್ಣುವೇ ಯತಿರಾಜರ ಕನಸಿನಲ್ಲಿ ಬಂದು ಅವರ ಕರ್ತವ್ಯವನ್ನ ಹಾಗೆ ಮುಂದೆ ಆಗಬೇಕಾಗಿರೋ ಕೆಲಸಗಳನ್ನ ತಿಳಿ ಹೇಳಿ ಅವರು ಭೂಲೋಕಕ್ಕೆ ಬಂದ ಉದ್ದೇಶವನ್ನು ಹೇಳ್ತಾರೆ. ಹೀಗೆ ಯತಿರಾಜರು ನಿದ್ದೆಯಿಂದ ಎದ್ದು ನೇರವಾಗಿ ಬ್ರಹ್ಮಣ್ಯ ತೀರ್ಥರಲ್ಲಿಗೆ ಬಂದು ಸನ್ಯಾಸತ್ವ ಸ್ವೀಕಾರ ಮಾಡೋದಕ್ಕೆ ನಾನು ಸಿದ್ಧ ಅಂತ ಹೇಳ್ತಾರೆ. ನಂತರ ಚನ್ನಪಟ್ಟಣದ ಅಬ್ಬೂರಿನಲ್ಲಿ ಬ್ರಾಹ್ಮಣ್ಯ ತೀರ್ಥರು ಯತಿರಾಜರಿಗೆ ಸನ್ಯಾಸ ದೀಕ್ಷೆಯನ್ನ ಕೊಟ್ಟು ವ್ಯಾಸತೀರ್ಥರು ಅನ್ನೋ ನಾಮಾಂಕಿತವನ್ನ ಕೊಡ್ತಾರೆ. ಹೀಗೆ ಯತಿರಾಜರು ವ್ಯಾಸತೀರ್ಥರಾಗ್ತಾರೆ. ವ್ಯಾಸತೀರ್ಥರಿಗಿರುವ ಆಧ್ಯಾತ್ಮಿಕ ಆಸಕ್ತಿಯನ್ನ ಕಂಡ ಬ್ರಾಹ್ಮಣ್ಯ ತೀರ್ಥರು ಮುಳುಬಾಗಿಲ ಶ್ರೀಪಾದರಾಜರ ಬಳಿ ಹೆಚ್ಚಿನ ಅಧ್ಯಯನಕ್ಕಾಗಿ ಕಳಿಸ್ತಾರೆ. ಹಾಗೆ ಅಲ್ಲಿ ಅಪಾರ ಪಾಂಡಿತ್ಯವನ್ನ ಜ್ಞಾನವನ್ನ ಪಡಿತಾರೆ. ಇವರು ಕನ್ನಡ ಭಾಷೆಯಲ್ಲಿ ದೇವರ ನಾಮಗಳನ್ನ ಬರೀತಾರೆ. ಹಾಗೆ ಬೇರೆಯವರಿಗೂ ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರೇರೇಪಿಸ್ತಾರೆ.
ಇದರಿಂದ ದೇವರಿಗೆ ಕನ್ನಡ ಅರ್ಥವಾಗುತ್ತೆ ಅನ್ನೋದನ್ನ ಪಂಡಿತರುಗಳಿಗೆ ಮನದಟ್ಟು ಮಾಡ್ತಾರೆ. ಇವರು ಹಲವಾರು ಶ್ರೇಷ್ಠ ಕೃತಿಗಳನ್ನ ಬರೀತಾರೆ. ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ ಹೀಗೆ ಈ 3 ಕೃತಿಗಳು ಪ್ರಮುಖವಾದವು. ಈ 3 ಕೃತಿಗಳನ್ನು ಒಟ್ಟಿಗೆ ವ್ಯಾಸತ್ರಯ ಅಂತ ಕರೀತಾರೆ. ಹೀಗೊಂದು ದಿನ ತಿರುಪತಿಯ ಶ್ರೀನಿವಾಸ ದೇವರ ದೇವಸ್ಥಾನದಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ದೇವಸ್ಥಾನದ ಅರ್ಚಕರ ಮನೆತನದಲ್ಲಿ ಎಲ್ಲಾ ಅರ್ಚಕರು ಮೃತಪಟ್ಟಿರ್ತಾರೆ. ಆದ್ರೆ ಒಬ್ಬ ಗರ್ಭಿಣಿ ಹೆಂಗಸು ಮಾತ್ರ ಉಳ್ಕೊಂಡಿರ್ತಾರೆ. ಆಗ ಶ್ರೀನಿವಾಸನ ಪೂಜೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ವ್ಯಾಸರಾಜರ ಗುರುಗಳಾದ ಶ್ರೀಪಾದಾಚಾರ್ಯರು ವ್ಯಾಸರಾಜರನ್ನ ದೇವಸ್ಥಾನದ ಮುಖ್ಯಸ್ಥರನ್ನಾಗಿ ಮಾಡ್ತಾರೆ. ಹೀಗೆ ವ್ಯಾಸರಾಜರು ತಿರುಪತಿಗೆ ಬರ್ತಾರೆ. ಅಲ್ಲಿ ತಿರುಪತಿ ಬೆಟ್ಟವನ್ನ ನೋಡಿ ಇಡೀ ಬೆಟ್ಟವೇ ದೇವರು, ಬೆಟ್ಟದ ಅಡಿಗಡಿಗೂ ದೇವರಿದ್ದಾನೆ ಅಂತ ಬೆಟ್ಟವನ್ನ ಕಾಲಿನಲ್ಲಿ ಮೆಟ್ಟಿ ಹತ್ತಲು ಮನಸ್ಸಾಗದೆ ತನ್ನ ಮೊಣಕಾಲಲ್ಲೇ ಹತ್ತುತ್ತಾರೆ ಅನ್ನೋ ಪ್ರತೀತಿ ಇದೆ. ಹೀಗೆ ವ್ಯಾಸರಾಜರು 12 ವರ್ಷಗಳ ಕಾಲ ದೇವಸ್ಥಾನದಲ್ಲಿ ಶ್ರೀನಿವಾಸನ ಪೂಜೆಯನ್ನ ಮಾಡಿ ದೇವಸ್ಥಾನದ ಏಳಿಗೆಗೆ ಹಲವಾರು ಕಾರ್ಯಗಳನ್ನ ಮಾಡ್ತಾರೆ. ಇತ್ತ ಆ ಗರ್ಭಿಣಿ ಹೆಂಗಸಿನ ಮಗು ಬೆಳೆದು ದೊಡ್ಡವನಾಗಿರ್ತಾನೆ. ಹಾಗೆ ಅವನೇ ಅರ್ಚಕನಾಗುವುದು ಸೂಕ್ತ ಅಂತ ದೇವಸ್ಥಾನವನ್ನ ಅವನಿಗೆ ಹಿಂದಿರುಗಿಸಿಕೊಡ್ತಾರೆ. ಹೀಗೆ 12 ವರ್ಷಗಳ ಕಾಲ ಆ ದೇವಸ್ಥಾನಕ್ಕೆ ತಮ್ಮನ್ನ ಮುಡಿಪಾಗಿಟ್ಟಿದ್ರೂ ಕೂಡ ದೇವಸ್ಥಾನದ ಅರ್ಚಕ ಮನೆತನದವರಿಗೆ ಅದು ಸಲ್ಲಬೇಕು ಅನ್ನೋ ಕಾರಣಕ್ಕೆ ದೇವಸ್ಥಾನದ ಮುಖ್ಯಸ್ಥಿಕೆಯನ್ನ ಆ ಹುಡುಗನಿಗೆ ಕೊಟ್ಟು ತನ್ನ ನಿಸ್ವಾರ್ಥತೆಯನ್ನ ಮೆರೀತಾರೆ ವ್ಯಾಸರಾಜರು. ಹೀಗೆ ವ್ಯಾಸರಾಜರಿಗಿರುವ ಅಪಾರ ಜ್ಞಾನ ಪಾಂಡಿತ್ಯವನ್ನ ನೋಡಿ ವಿಜಯನಗರ ಸಾಮ್ರಾಜ್ಯದ ಅರಸರು ಅಲ್ಲಿಗೆ ಆಹ್ವಾನಿಸುತ್ತಾರೆ. ಹಾಗೆ ಅವರನ್ನ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳನ್ನಾಗಿ ನೇಮಕ ಮಾಡ್ತಾರೆ. ರಾಜಗುರುಗಳಾಗಿದ್ರಿಂದ ವ್ಯಾಸರಾಯರನ್ನ ವ್ಯಾಸರಾಜ ತೀರ್ಥರು ಅಂತ ಕರೀಲಾಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಮುಂದಿನ 6 ತಲೆಮಾರುಗಳಿಗೆ ಇವರು ರಾಜಗುರುಗಳಾಗಿರ್ತಾರೆ ಅನ್ನೋದು ನಂಬಿಕೆ. ಅಂದಿನ ಕಾಲದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಂದರೆ ವಿಜಯನಗರದ ವಿಶ್ವವಿದ್ಯಾಲಯ. ಈ ಮಹಾವಿದ್ಯಾಪೀಠದ ಪ್ರಧಾನ ಆಚಾರ್ಯರೇ ವ್ಯಾಸರಾಜರು. ಸುಮಾರು 10,000 ವಿದ್ಯಾರ್ಥಿಗಳು ಆ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಎನ್ನಲಾಗುತ್ತೆ. ಹಾಗೆ ಈ ವಿಶ್ವವಿದ್ಯಾಲಯ ಪಂಡಿತೋತ್ತಮರ ಗಣಿಯಾಗಿತ್ತು ಅಂತಾನು ಹೇಳಲಾಗುತ್ತೆ. ಈ ವಿದ್ಯಾಪೀಠದಿಂದ ವ್ಯಾಸರು ಹಲವಾರು ಪಂಡಿತೋತ್ತಮರನ್ನ ಲೋಕಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ಅವರಲ್ಲಿ ಪ್ರಮುಖ ಶಿಷ್ಯರಾಗಿದ್ದವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುರುಗಳಾದ ಶ್ರೀ ವಿಜಯೇಂದ್ರ ತೀರ್ಥ ಸ್ವಾಮಿಗಳು, ಹಾಗೆ ಕನ್ನಡ ಹರಿದಾಸ ಪಂಥದ ಪ್ರಮುಖರು, ಉಡುಪಿ ಸೋದೆಮಠದ ಮಠಾಧಿಪತಿಗಳಾಗಿದ್ದ ವಾದಿರಾಜರು. ಇವರಿಬ್ಬರು ಭಾರತೀಯ ತತ್ವಶಾಸ್ತ್ರ ಪ್ರಪಂಚಕ್ಕೆ ಚಿರಸ್ಮರಣೀಯ ಕೊಡುಗೆ ನೀಡಿ ಅಜರಾಮರರಾಗ್ತಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು, ಕನಕದಾಸರುಗಳಿಗೆ ದಾಸ ದೀಕ್ಷೆಯನ್ನ ಕೊಟ್ಟು ಪ್ರೇರಣೆಯನ್ನ ನೀಡಿ ಅವರನ್ನ ಬೆಳೆಸ್ತಾರೆ. ಹೀಗೆ ವಿಜಯೇಂದ್ರ ತೀರ್ಥರು, ವಾದಿರಾಜರು, ಶ್ರೀನಿವಾಸ ತೀರ್ಥರು ಸೇರಿದಂತೆ 24 ಅತಿರಥ ಮಹಾರಥ ಯತಿಗಳಿಗೆ, ಹಲವಾರು ಕನ್ನಡದ ಅಮೂಲ್ಯ ರತ್ನಗಳಿಗೆ ವಿದ್ಯಾಗುರುಗಳಾಗಿದ್ರು ವ್ಯಾಸರಾಯರು. ವಿಜಯನಗರದ ಅರಸ ಕೃಷ್ಣದೇವರಾಯರನ್ನು ಸೇರಿ ಅನೇಕ ರಾಜಾದಿರಾಜರುಗಳಿಗೆ ಗುರುಗಳಾಗಿ ಇವರು ವಿರಾಜಿಸಿದ್ದರು. ನಂತರ ಇವರು ಹಂಪಿಯ ಚಕ್ರತೀರ್ಥದಲ್ಲಿ ಯಂತ್ರೋದ್ಧಾರಕ ದೇವಾಲಯ ಸೇರಿದಂತೆ ದಕ್ಷಿಣ ಭಾರತದಾದ್ಯಂತ 730ಕ್ಕೂ ಹೆಚ್ಚು ಹನುಮಂತನ ಕಲ್ಲಿನ ಪ್ರತಿಮೆಗಳನ್ನ ಕೆತ್ತಿಸಿ ಅದಕ್ಕೆ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಹಾಗೆ ವಿಜಯನಗರ ವಿಶ್ವವಿದ್ಯಾಲಯದ ಮಾದರಿಯಲ್ಲೇ ಭಾರತದಾದ್ಯಂತ ಅನೇಕ ವಿಶ್ವವಿದ್ಯಾಲಯಗಳನ್ನ ಸ್ಥಾಪಿಸ್ತಾರೆ. ಹಾಗೆ ಅದಕ್ಕೆ ಒಬ್ಬೊಬ್ಬ ಮಹಾನ್ ವಿದ್ವಾಂಸರನ್ನ ಮುಖ್ಯಸ್ಥರನ್ನಾಗಿ ನೇಮಿಸ್ತಾರೆ. ಅವುಗಳ ಪಟ್ಟಿ ಇಲ್ಲಿದೆ. ಹರಿದ್ವಾರದ ವಿಶ್ವವಿದ್ಯಾಲಯದಲ್ಲಿ ಸತ್ಯನಾಥರನ್ನ, ಗಯಾದಲ್ಲಿ ಹರಿಮಿಶ್ರಾರನ್ನ, ಕಾಶಿಯಲ್ಲಿ ಜಯದೇವ, ಬಂಗಾಳದಲ್ಲಿ ಈಶ್ವರ ಸೂರಿ, ಕುಂಭಕೋಣಂನಲ್ಲಿ ವಿಜಯೇಂದ್ರ ತೀರ್ಥರು, ಉಡುಪಿಯಲ್ಲಿ ವಾದಿರಾಜ ತೀರ್ಥರು, ಮುಳುಬಾಗಿಲಿನಲ್ಲಿ ಪ್ರಜ್ಞಾನಿಧಿ ತೀರ್ಥರು, ಕಾಂಚಿಯಲ್ಲಿ ಶ್ರೀನಿವಾಸ ತೀರ್ಥರು. ಹೀಗೆ ಭಾರತದಾದ್ಯಂತ ವಿದ್ಯಾಪೀಠಗಳನ್ನ ಸ್ಥಾಪಿಸಿ ಲೋಕಕ್ಕೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ವ್ಯಾಸರಾಜರು. ವಿಜಯನಗರದ ಸಾಳ್ವ ನರಸಿಂಹನ ಆಳ್ವಿಕೆಯ ಕಾಲದಿಂದ ಅಚ್ಯುತರಾಯರ ಆಳ್ವಿಕೆಯ ಕಾಲದವರೆಗೂ ಸುಮಾರು 60 ವರ್ಷಗಳ ಕಾಲ ಸಕಲ ರಾಜ ಮಹಾರಾಜರಿಂದ ಸನ್ಮಾನಿಸಲ್ಪಟ್ಟಿದ್ದರು.
ಇಷ್ಟೆಲ್ಲ ಮಹೋನ್ನತ ಕಾರ್ಯಗಳನ್ನ ಮಾಡಿ ಸಂಪೂರ್ಣ ಬ್ರಹ್ಮಚಾರಿಯಾಗಿದ್ದು ತನ್ನ ಅಪಾರ ಜ್ಞಾನ ಪಾಂಡಿತ್ಯವನ್ನ ತನ್ನ ಶಿಷ್ಯರು ಹಾಗೂ ರಾಜ ಮಹಾರಾಜರುಗಳಿಗೆ ಧಾರೆ ಎರೆದು ಭಾರತೀಯ ತತ್ವಶಾಸ್ತ್ರ ಪ್ರಪಂಚಕ್ಕೆ ಚಿರಸ್ಮರಣೀಯ ಕೊಡುಗೆಯನ್ನ ನೀಡಿದ್ದಾರೆ. ನಂತರ ಮಾರ್ಚ್ 8, 1539 ಶನಿವಾರ ವಿಜಯನಗರದ ಹಂಪಿಯಲ್ಲಿ ಹರಿಪಾದವನ್ನ ಪಡಿತಾರೆ. ಇವರ ಶರೀರವನ್ನ ಕೊಪ್ಪಳ ಜಿಲ್ಲೆಯ ಆನೆಗುಂದಿಯಿಂದ ಸುಮಾರು ಅರ್ಧ ಮೈಲಿ ಪೂರ್ವಕ್ಕೆ ತುಂಗಭದ್ರಾ ನದಿಯ ದ್ವೀಪ ನವ ಬೃಂದಾವನದಲ್ಲಿ ಇರಿಸಿ ವೃಂದಾವನ ಮಾಡಲಾಗುತ್ತೆ. ಹೀಗೆ ಶಂಕುಕರ್ಣ ತನ್ನ 3ನೆಯ ಜನ್ಮವಾದ ಯತಿರಾಜರ ಜನ್ಮವನ್ನ ಹರಿಯ ಸೇವೆ ಹಾಗೂ ಸಮಾಜ ಸೇವೆಯಲ್ಲಿ ಕಳೀತಾರೆ. ಶಂಕುಕರ್ಣನ 3ನೇ ಅವತಾರ ಕಳೆದು 4ನೆಯ ಹಾಗೂ ಕೊನೆಯ ಅವತಾರವಾಗಿ ಯತಿರಾಜರೇ ಮತ್ತೆ ಪುನರ್ಜನ್ಮ ಪಡೆದು ಹುಟ್ಟಿ ಬಂದವರೇ ನಮ್ಮೆಲ್ಲರ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಶಂಕುಕರ್ಣ ದೇವತೆಯ ಕೊನೆಯ ಅವತಾರವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹಿಂದೆಲ್ಲ ಅವತಾರಗಳಲ್ಲಿಯೂ ಮಾಡಿದ್ದಕ್ಕಿಂತ ಮಹತ್ ಕಾರ್ಯಗಳನ್ನ ಈ ಜನ್ಮದಲ್ಲಿ ಮಾಡ್ತಾರಂತೆ. ಹೀಗೆ ಬ್ರಹ್ಮನ ಸತ್ಯಲೋಕದಲ್ಲಿ ಶುರುವಾದ ಶಂಕುಕರ್ಣನ ಅವತಾರಗಳು ಕಲಿಯುಗದ ರಾಯರ ಅವತಾರದವರೆಗೂ ಬಂದು ಇಂದಿಗೂ ನಮ್ಮೊಂದಿಗಿದ್ದಾರೆ. ಗುರು ಸಾರ್ವಭೌಮರೆಂದೇ ಖ್ಯಾತರಾದ ಭಕ್ತರ ಪ್ರಿಯರಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕಥೆಯನ್ನ ಮುಂದಿನ ಭಾಗಗಳಲ್ಲಿ ಹೇಳ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.